ನಮಸ್ಕಾರ. ಪ್ರಶಸ್ತ 2.0 2026-27ನೇ ಸಾಲಿನ ಈ ಒಂದು 2.0 ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವುದು ಹೇಗೆ ಮತ್ತು ಲಾಗಿನ್ ಆಗುವಂಥ ವಿಧಾನ, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಯಾವ ಒಂದು ಮಾಡೆಲ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು, ಇದಕ್ಕೆ ಸಂಬಂಧಿಸಿರುವಂಥ ಟೈಮ್ಲೈನ್ ಏನಿದೆ, ಈ ಒಂದು ಅಂಶಗಳನ್ನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ನಲ್ಲಿ ಪ್ರಶಸ್ತ ಆ್ಯಪ್ ಅಂಥೇಳಿ ಟೈಪ್ ಮಾಡಿದಾಗ ಈ ರೀತಿಯಾಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಪ್ರಶಸ್ತ NCERT ಅಂತ ಹೇಳಿರುವಂಥದ್ದನ್ನು ಗಮನಿಸ್ಬೋದು. ಈ ಒಂದು ಆ್ಯಪ್ನಲ್ಲಿ ಬಂದಾಗ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಕೇಳುವಂಥದ್ದಾಗಿರ್ತದೆ. ಆಲ್ರೆಡಿ ಈಗ ಡೌನ್ಲೋಡ್ ಆಗಿರುವಂಥದ್ದು. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡಾದ ನಂತರ ಇಲ್ಲಿ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈ ರೀತಿ ಬರುವಂಥದ್ದಾಗಿರ್ತದೆ. ಇಲ್ಲಿ ಪ್ರಶಸ್ತ ಟ್ಯುಟೋರಿಯಲ್ ಅಂತಿದೆ ಮತ್ತು ಅಡ್ಮಿನ್ ಲಾಗಿನ್ ಅಂತ ಹೇಳಿರುವಂಥದ್ದು. ಈಗ ನಾವು ಟ್ಯುಟೋರಿಯಲ್ಗಳನ್ನು ಮೊದಲು ವೀಕ್ಷಿಸಬೇಕಾಗಿರುವಂಥದ್ದು. ಈ ಒಂದು 10 ಟ್ಯುಟೋರಿಯಲ್ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಲಾಗಿನ್ ಆಗಿ ವೀಕ್ಷಿಸುವುದು ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಶಸ್ತ ಟ್ಯುಟೋರಿಯಲ್ ಕ್ಲಿಕ್ ಮಾಡ್ತಾ ಇದೆ. ಇಲ್ಲಿ ಟೀಚರ್ ಅಂತ ಹೇಳಿದೆ ಮತ್ತು ಇಲ್ಲಿ ಎಂಟ್ರ್ ಯುಡೈಸ್ ಕೋಡು, ಎಂಟ್ರ್ ಮೊಬೈಲ್ ನಂಬರ್ ಅಂತ ಹೇಳಿರುವಂಥದ್ದಾಗಿದೆ. ಇಲ್ಲಿ ಟೀಚರ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ 1 ಸೆಲೆಕ್ಟ್ ಇರುವಂಥದ್ದು, ಅದನ್ನು ಹಾಗೆ ಬಿಡಬೇಕಾಗಿರುವಂಥದ್ದು. ಇಲ್ಲಿ ಡೈಸ್ ಕೋಡು, ನಿಮ್ಮ ಒಂದು ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಡೈಸ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲೇನು ಮಾಡಬೇಕಾಗಿರುವಂಥದ್ದು, ಮೊಬೈಲ್ ನಂಬರ್. ಡೈಸ್ನಲ್ಲಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಅದಕ್ಕೆ OTP ಬರುತ್ತೆ, ಲಾಗಿನ್ ಆಗಬೇಕಾಗಿರುವಂಥದ್ದಾಗಿದೆ. ಈಗ ನಾನು ಡೈಸ್ ಕೋಡು ಮತ್ತು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೇನೆ. ಇಲ್ಲಿ ಡೈಸ್ ಕೋಡು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುವಂಥದ್ದು. ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುವಂಥದ್ದಾಗಿರ್ತದೆ. ಈ ಒಂದು OTPಯನ್ನು ಎಂಟ್ರಿ ಮಾಡಬೇಕಾಗಿರುವಂಥದ್ದು 221173 ಬಂದಿರುವಂಥ OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿರುವಂಥದ್ದು. ಈಗ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುವಂಥದ್ದಾಗಿರ್ತದೆ. ಇಲ್ಲಿ ನೀವು ಗಮನಿಸ್ಬೋದು, ಪ್ರಶಸ್ತ ಅಂಥೇಳಿ ಇರುವಂಥದ್ದು ಆಗಿದೆ. ಇಲ್ಲಿ ಪ್ರಶಸ್ತ ಅನ್ನೋದು ಇದೆ. ಇದು ಆದ ನಂತರ ಇಲ್ಲಿ ಆಲ್ ಮಾಡೆಲ್ಸ್ಗಳು ಇರುವಂಥದ್ದಾಗಿದೆ. ಇನ್ನು ಪ್ರೋಗ್ರೆಷನ್ ಇರುವಂಥದ್ದು, ಇಲ್ಲಿ ಪೆಂಡಿಂಗ್ ಇರುವಂಥದ್ದು, ಇನ್ನು ಇದು ಆದ ನಂತರ ಈ ಕಡೆ ಕಂಪ್ಲೀಟೆಡ್ ಇರುವಂಥದ್ದಾಗಿರ್ತದೆ. ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಂಗ್ಲೀಷು ಮತ್ತು ಹಿಂದಿ ಇರುವಂಥದ್ದಾಗಿದೆ. ಹಿಂದಿ, ಇಂಗ್ಲೀಷ್. ಇಲ್ಲಿ ಕನ್ನಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಇಂಗ್ಲೀಷು ಅಥವಾ ಯಾವುದು ಭಾಷೆ ಬೇಕಾಗಿರುತ್ತೆ, ಹಿಂದಿ ಭಾಷೆ ಬೇಕಾದಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಸರ್ಚ್ ಇರುವಂಥದ್ದು, ಯಾವೊಂದು ಮಾಡೆಲ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಒಂದು ಚಾಪ್ಟರ್ಗಳಿಗೆ ನಾವು ನೇರವಾಗಿಯೂ ಸಹ ಸರ್ಚ್ ಮಾಡಿ ಹೋಗ್ಬೋದಾಗಿರುವಂಥದ್ದು. ಇಲ್ಲಿ ನೀವು ಗಮನಿಸ್ತಾ ಇದ್ದರೆ ಇಲ್ಲಿ ಮೊದಲನೇದಿರುವಂಥದ್ದು, ಎರಡನೇದಿರುವಂಥದ್ದು, 3, 4 ಈ ರೀತಿಯಾಗಿ ಇಲ್ಲಿ 10 ಇರುವಂಥದ್ದು ಟೀಚರ್ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಸಹ ಇದನ್ನು ವೀಕ್ಷಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದರಲ್ಲಿ ಏನು ಬರುವಂಥದ್ದಾಗಿರ್ತದೆ ಅಂದಾಗ ಯಾವ ರೀತಿಯಾಗಿ ಈ ಒಂದು ಸ್ಕ್ರೀನಿಂಗ್ ಮಾಡಬೇಕಾಗಿರುವಂಥದ್ದು, ಯಾವ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಮತ್ತು ಸ್ಕ್ರೀನಿಂಗ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕಾಗಿರುವಂಥ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಡಿಟೇಲ್ ಆಗಿ ಇಲ್ಲಿ ಇಂಟ್ರೊಡಕ್ಷನ್ಗೆ ಸಂಬಂಧಿಸಿದಂತೆ ಕೊಟ್ಟಿರುವಂಥದ್ದಾಗಿದೆ. ಚಾಪ್ಟರ್ ವೈಸು ಕೊಟ್ಟಿರುವಂಥದ್ದಾಗಿರ್ತದೆ. ಇವುಗಳನ್ನೆಲ್ಲ ವೀಕ್ಷಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ವೀಕ್ಷಿಸಿದ ನಂತರ ಅದು ಕಂಪ್ಲೀಟ್ ಆಗುವಂಥದ್ದಾಗಿರ್ತದೆ. ಇಲ್ಲಿ ಇನ್ನು ಪ್ರೋಗ್ರೆಸ್ ಅಂದರೆ ಇನ್ನೂ ವೀಕ್ಷಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರೋಗ್ರೆಷನ್ನು, ಪೆಂಡಿಂಗ್ ವೀಕ್ಷಣೆ ಮಾಡದೇ ಇರುವಂಥದ್ದು ಪೆಂಡಿಂಗ್ ಆಗಿರುವಂಥದ್ದಾಗಿರ್ತದೆ. ಇಲ್ಲಿ ಕಂಪ್ಲೀಟೆಡ್ ವೀಕ್ಷಣೆ ಮಾಡಿದ ನಂತರ ಇಲ್ಲಿ ಎಷ್ಟು ಕಂಪ್ಲೀಟ್ ಆಗಿ, ಇಲ್ಲಿ 10 ಕಂಪ್ಲೀಟ್ ಆಗಿರುವಂಥದ್ದು, ಹಾಗಾಗಿ 10 ಇರುವಂಥದ್ದು. ಇಲ್ಲಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಬರುವಂಥದ್ದು. ಇನ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ ಪ್ರೋಗ್ರೆಷನ್ ಯಾವ ಒಂದು ಮಾಡೆಲ್ಗಳು ಪ್ರೋಗ್ರೆಷನ್ ಆಗ್ತಾ ಇದೆ, ಪೆಂಡಿಂಗ್ ಇರುವಂಥದ್ದು ಪೆಂಡಿಂಗ್ ತೋರಿಸುವಂಥದ್ದಾಗಿರ್ತದೆ. ಇಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಈ ಒಂದನ್ನು ನಾವು ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದಾಗ ಹೇಗಾಗ್ತದೆ, ಇಲ್ಲಿ ಪ್ಲೇ ಆಗ್ತಾ ಇರುವಂಥದ್ದಾಗಿರ್ತದೆ. ಇದನ್ನು ಸ್ಕಿಪ್ ಮಾಡಿ ನಾವು ಹೊರಗಡೆ ಬಂದಾಗ ಅದು ಅಲ್ಲೇ ಸ್ಟಾಪ್ ಆಗಿರುವಂಥದ್ದಾಗಿರ್ತದೆ. ಇಲ್ಲಿ ಫಾರ್ವರ್ಡ್ ಮಾಡೋದಕ್ಕೂ ಸಹ ಬರೋದಿಲ್ಲ. ಇಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದರೆ ಇದನ್ನು ಫಾರ್ವರ್ಡ್ ಮಾಡೋದಕ್ಕೂ ಬರೋದಿಲ್ಲ. ಪೂರ್ತಿಯಾಗಿ ಅದನ್ನು ವೀಕ್ಷಣೆ ಮಾಡಬೇಕಾಗಿರುವಂಥದ್ದು. ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಆದ ನಂತರ ಕಂಪ್ಲೀಟ್ ಅಂತ ಹೇಳಿ ಬರುವಂಥದ್ದು. ಹೀಗೆ ಪ್ರತಿಯೊಂದನ್ನು ಸಹ ಇಲ್ಲಿ 10ಕ್ಕೆ 10 ಕಂಪ್ಲೀಟಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು. ಹಾಗೆ 10ನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿದ ನಂತರ ಕಂಪ್ಲೀಟೆಡ್ ಅಂತ ಹೇಳಿ ಬರುವಂಥದ್ದಾಗಿರ್ತದೆ. ಇಲ್ಲೆಲ್ಲ ಬರುವಂಥ ಅಂಶಗಳು ಭಾಳ ಸ್ಕ್ರೀನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗಕಾರಿಯಾಗಿರುವಂಥ ಅಂಶಗಳಾಗಿರುವಂಥದ್ದಾಗಿದೆ. ಇನ್ನು ಇವುಗಳಿಗೆ ಸಂಬಂಧಿಸಿರುವಂಥ ಟೈಮ್ಲೈನು, ಈವೆಂಟ್ಸ್ಗಳಿಗೆ ಸಂಬಂಧಿಸಿರುವಂಥ ಟೈಮ್ಲೈನನ್ನು ಗಮನಿಸಿದಾಗ 1 ಜುಲೈ 2026 ಮ್ಯಾಂಡೇಟರಿ ಟ್ರೈನಿಂಗ್ಸ್ ಇರುವಂಥದ್ದಾಗಿದೆ. HM ಮತ್ತು ಟೀಚರ್ಸ್ ಮಸ್ಟ್ ಕಂಪ್ಲೀಟ್ ಆಲ್ ರಿಕ್ವೈರ್ಡ್ ಟ್ರೈನಿಂಗ್ ಬಿಫೋರ್ ಸ್ಟಾರ್ಟಿಂಗ್ ಪಾರ್ಟ್ 1 ಸ್ಕ್ರೀನಿಂಗ್. ಪಾರ್ಟ್ 1 ಸ್ಕ್ರೀನಿಂಗ್ ಮಾಡುವುದಕ್ಕಿಂತ ಮುಂಚಿತವಾಗಿ
ಜುಲೈ 1ರಿಂದ ಏನು ಮಾಡಬೇಕಾಗಿರುವಂಥದ್ದು, ಇವುಗಳನ್ನೆಲ್ಲ ಪ್ರತಿಯೊಬ್ಬ ಹೆಡ್ ಮಾಸ್ಟ್ರು ಮತ್ತು ಶಿಕ್ಷಕರು ಸಹ ಇವುಗಳನ್ನು ವೀಕ್ಷಣೆ ಮಾಡಿ ಕಂಪ್ಲೀಟ್ ಮಾಡಬೇಕಾಗಿ ಎಲ್ಲರೂ ಸಹ ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು. ಇನ್ನು 1 ಸೆಪ್ಟೆಂಬರ್ 2026 ಸ್ಕೂಲ್ ಆನ್ ಬೋರ್ಡಿಂಗ್ ಇರುವಂಥದ್ದಾಗಿದೆ. ಸ್ಕೂಲ್ಸ್ ಆರ್ ರಿಜಿಸ್ಟರ್ಡ್ ಆನ್ ದ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಬೇಸಿಕ್ ಡಿಟೇಲ್ ಆರ್ ವೆರಿಫೈಡ್. ಇಲ್ಲಿ ಸ್ಕೂಲ್ ಆನ್ಬೋರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ. ಇನ್ನು 1 ಸೆಪ್ಟೆಂಬರ್ 2026 ಪಾರ್ಟ್ 1 ಸ್ಕ್ರೀನಿಂಗ್ ಪ್ರಾರಂಭಿಸಿರುವಂಥದ್ದು. ಇನಿಷಿಯಲ್ ಸ್ಕ್ರೀನಿಂಗ್ ಆಫ್ ಸ್ಟೂಡೆಂಟ್ಸ್ ಈಸ್ ಕಂಡಕ್ಟೆಡ್ ಬೈ ದ ಟೀಚರ್ ಯೂಸಿಂಗ್ ದ ಡಿಫೈನ್ಡ್ ಚೆಕ್ ಲಿಸ್ಟ್ ಪ್ರಕಾರವಾಗಿ ಇಲ್ಲಿ ಪಾರ್ಟ್ 1 ಸ್ಕ್ರೀನಿಂಗ್ ಸ್ಟಾರ್ಟ್ ಆಗುವಂಥದ್ದು. ಇನ್ನು 2 ಅಕ್ಟೋಬರ್ 2026 ಪಾರ್ಟ್ 2 ಸ್ಕ್ರೀನಿಂಗ್. ಪಾರ್ಟ್ 1 ಸ್ಕ್ರೀನಿಂಗ್ ಕಂಪ್ಲೀಟ್ ಆದ ನಂತರ ಪಾರ್ಟ್ 2 ಸ್ಕ್ರೀನಿಂಗ್ ಪ್ರಾರಂಭಿಸಿರುವಂಥದ್ದು. ಸ್ಟೂಡೆಂಟ್ಸ್ ಐಡೆಂಟಿಫೈಡ್ ಇನ್ ದ ಪಾರ್ಟ್ 1 ಅಂಡರ್ಗೋ ಡಿಟೇಲ್ ಸ್ಕ್ರೀನಿಂಗ್ಗೆ ಸಂಬಂಧಿಸಿದಂತೆ ಇಲ್ಲಿ ಪಾರ್ಟ್ 2 ಪ್ರಾರಂಭಿಸುವಂಥದ್ದಾಗಿರ್ತದೆ. ಇನ್ನು ನೆಕ್ಸ್ಟ್ ಇದು ಆದ ನಂತರ 20 ಅಕ್ಟೋಬರ್ 2026 ಇಂಟರ್ವೆನ್ಷನ್ ಕ್ಯಾಂಪ್ಸ್ ಇರುವಂಥದ್ದಾಗಿರ್ತದೆ. ಎಕ್ಸ್ಪರ್ಟ್ಸ್ ಪ್ರೊವೈಡ್ ನೆಸೆಸರಿ ಸಪೋರ್ಟ್, ಗೈಡೆನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್. ಇಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಕ್ಯಾಂಪ್ಸ್ಗಳನ್ನು ನಡೆಸ್ಕೊಂಡು ಬರುವಂಥದ್ದಾಗಿರ್ತದೆ. ಇನ್ನು 9 ನವೆಂಬರ್ 2026 ಪ್ರೋಗ್ರೆಸ್ ಆ್ಯಂಡ್ ಮಾನಿಟರಿಗೆ ಸಂಬಂಧಿಸಿದಂತೆ ಡೇಟ್ಸ್ ಇರುವಂಥದ್ದಾಗಿರ್ತದೆ. ಅಪ್ಡೇಟ್ ಆರ್ ರೆಕಾರ್ಡೆಡ್ ಟು ಎನ್ಯೂರ್ ಟೈಮ್ಲಿ ಇಂಟರ್ವೆನ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ಗೆ ಸಂಬಂಧಿಸಿದಂತೆ ಈ ಒಂದು ಪ್ರೋಗ್ರೆಷನ್ ಮಾನಿಟರಿಂಗ್ ಇರುವಂಥದ್ದಾಗಿದೆ. ಇನ್ನು 25 ಡಿಸೆಂಬರ್ 2026 ಔಟ್ಕಮ್ ಇವ್ಯಾಲ್ಯುಯೇಷನ್ ಆ್ಯಂಡ್ ರಿಪೋರ್ಟಿಂಗ್. ಔಟ್ಕಮ್ ಇವ್ಯಾಲ್ಯುಯೇಷನ್ ಮಾಡುವಂಥದ್ದು ಮತ್ತು ರಿಪೋರ್ಟಿಂಗ್ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಇದರ ಒಂದು ಟೈಮ್ ಲೈನ್ ಇರುವಂಥದ್ದಾಗಿದೆ. ಈ ಟೈಮ್ ಲೈನ್ ಪ್ರಕಾರವಾಗಿ ನಾವು ಎಲ್ಲವನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು. ಈಗ ಸ್ಟಾರ್ಟ್ ಆಗಿರುವಂಥದ್ದು ಟ್ರೈನಿಂಗ್ಸ್ಗಳು ಪ್ರಾರಂಭವಾಗಿರುವಂಥದ್ದು. ಮ್ಯಾಂಡೇಟರಿ ಟ್ರೈನಿಂಗ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು 1 ಸೆಪ್ಟೆಂಬರ್ 2026ರಿಂದ ಸ್ಕೂಲ್ ಆನ್ಬೋರ್ಡಿಂಗ್ ಆಗಿರುತ್ತದೆ. ಇನ್ನು 1 ಸೆಪ್ಟೆಂಬರ್ 2026ರಿಂದ ಪಾರ್ಟ್ಸ್ 1 ಸ್ಕ್ರೀನಿಂಗ್ ಸಹ ಪ್ರಾರಂಭಿಸುವಂಥದ್ದು ಆಗಿದೆ. ಈ ರೀತಿಯಾಗಿ ಪ್ರಶಸ್ತ 2.0ಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಇವುಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದಾಗಿರ್ತದೆ. ಎಲ್ಲರೂ ತಮ್ಮ ಒಂದು ಶಾಲೆ UDIS ಕೋಡನ್ನು ಹಾಕ್ಕೊಂಡು ಮತ್ತು ಮೊಬೈಲ್ ರಿಜಿಸ್ಟರ್ ನಂಬರ್ ಇರುವಂತಹ ಮೊಬೈಲ್ ನಂಬರನ್ನು ಹಾಕಿ OTP ಹಾಕಿ ಎಂಟ್ರಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನು ಯಾವ ರೀತಿಯಾಗಿ ಸ್ಕ್ರೀನಿಂಗ್ 1ಅನ್ನು ಮಾಡುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಧನ್ಯವಾದಗಳು.